ನಾನಲ್ಲಿ ಇದು ಮಾಡ್ತಿದ್ದೆ ಅಜ್ಜಿ ಕಣವ. ಎಷ್ಟು ಬೇಕಕ್ಕ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ನಿವೇದಿತಾ ಅಶ್ವಿನ್ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್. ಎಸ್, ಸ್ವಲ್ಪ ಬ್ಯುಸಿ ಇದ್ದೆ. ಮಗು ಆಗಿಬಿಟ್ಟು ಆದಮೇಲೆ ತುಂಬ ಕೆಲಸ, ಮಗು ನೋಡ್ಕೊಳ್ಳೋದೇ ಆಗೋಗ್ಬಿಟ್ಟಿದೆ, ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ನಾವೆಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಊರಿಗೆ ಚನ್ನರಾಯಪಟ್ಟಣ ಹಾಸನ ಹತ್ರ. ಸೊ ನಮ್ಮ ಡ್ಯಾಡಿ ಊರಿಗೆ ನನ್ನ ಗುಂಡ ಫಸ್ಟ್ ಟೈಮ್ ನಮ್ಮ ಅಜ್ಜಿನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಅದು KSRTC ಬಸ್ಸು. ನನ್ನ ಮಗನ ಫಸ್ಟ್ ಎಕ್ಸ್ಪೀರಿಯನ್ಸು. ಯು ಆರ್ ಸೋ ಎಕ್ಸೈಟೆಡ್. 3 ಜನನು. ಆದರೆ ಒಂದು ಮಾತ್ರ ಹೇಳ್ಬೇಕಂದ್ರೆ ತುಂಬ ಬಿಸಿಲು, ತುಂಬ ಸೆಕೆ, ಟಯರ್ಡ್ ಆಗೋಗ್ಬಿಟ್ಟಿದೆ ಆ ಬಿಸಿಲಲ್ಲಿನೇ. ಬಟ್ ವಿ ಎಂಜಾಯ್ಡ್ ಜರ್ನಿ, ಬಸ್ ಜರ್ನಿನ. ನಾನು ಕೂಡ ಆಫ್ಟರ್ ಅ ಲಾಂಗ್ ಟೈಮ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು. ನಾವಂತೂ ಬಸ್ ಸ್ವಲ್ಪ ಮೂವ್ ಆಗ್ತಿದ್ದಂಗೆ ಮಲ್ಕೊಂಬಿಟ್ಟಿದ್ವಿ. ಪಾಪ ನಮ್ಮ ಅಪ್ಪನೇ ನನ್ನ ಮಗನ ಫುಲ್ ಸಂಭಾಲಿಸಿದ್ದು. ಬಟ್ ರಿಯಲಿ ಇಟ್ ವಾಸ್ ಅ ನೈಸ್ ಟೈಮ್. ಸೊ ಫೈನಲಿ ಹಂಗೂ ಹಿಂಗೂ ಊರು ತಲುಪಿದ್ವಿ. ನನ್ನ ಮಗ ಮಲ್ಕೊಂಬಿಟ್ಟಿದ್ದಾನೆ. ಸೊ ಬಸ್ ಸ್ಟಾಪಿಂದ ನಾವು ಆಟೋ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀವಿ. ಬಿಕಾಸ್ ಅಲ್ಲಿಂದ ನಮ್ಮೂರು 2 to 3 kilometers ಇದೆ. ಸೊ ಅಲ್ಲಿಗೆ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಆ್ಯಂಡ್ ವಿ ವರ್ ಆಲ್ಸೋ ಎಕ್ಸೈಟೆಡ್. ಸೊ ಮನೆಗೆ ತಲುಪಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಹಾಕಿ ರೆಸ್ಟ್ ಮಾಡಿದ್ವಿ. ಬಿಕಾಸ್ ಬಸ್ ಜರ್ನಿ ಮಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು. ಸೊ ಊರಿಗೆ ತಲುಪಿದ ಮೇಲೆ ನನ್ನ ಮಗ ಸ್ವಲ್ಪ ಎಲ್ಲರ ಜೊತೆನೂ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಂಡ. ಬಿಕಾಸ್ ಫಸ್ಟ್ ಟೈಮ್ ಎಲ್ಲರನ್ನೂ ನೋಡ್ತಾ ಇದ್ದ. ನಮ್ಮ ಅಜ್ಜಿ ನೋಡಿ, ನನ್ನ ಗುಂಡಂಗೆ ಮುತ್ತಜ್ಜಿ, ನನಗೆ ಅಜ್ಜಿ, ನಮ್ಮ ಡ್ಯಾಡಿಗೆ ಅಮ್ಮ, ನಮ್ಮ ಡ್ಯಾಡಿ ಅವರ ಮಮ್ಮಿ ಅವರು. ಸೊ ಶಿ ಈಸ್ 85+. ಸೊ ನನ್ನ ಮೊಮ್ಮಗ ಬಂದಿದ್ದಾನೆ ಅಂತ ತುಂಬ ಖುಷಿಯಿಂದ ಇದ್ದರು. ಫಸ್ಟ್ ಟೈಮ್ ನೋಡಿದ್ದವರು ಮುತ್ತ ಎಲ್ಲ ಕೊಟ್ಟರು. ನನ್ನ ಮಗ ನೋಡಿ ಅದಾದಮೇಲೆ ಎಲ್ಲ ಅಡ್ಜಸ್ಟ್ ಆದಮೇಲೆ ಅವನದೇ ರಾಜ್ಯಭಾರ, ಮನೆಯೆಲ್ಲ ಓಡಾಡ್ಕೊಂಡು, ಟೇಬಲ್ ತಳ್ಕೊಂಡು, ಕೇಳಬೇಡಿ ಆಟ ಆಡಿಕೊಂಡು. ಸೊ ಅದಾದಮೇಲೆ ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಸೊ ನೈಟ್ ಆಗಿಬಿಟ್ಟಿತ್ತು 12 ಗಂಟೆ. ನನ್ನ ಮಗ ಮಲಗೋ ಅಷ್ಟರಲ್ಲಿ, ಅವನನ್ನು ಆಟ ಆಡಿಸ್ಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗೋಗ್ಬಿಟ್ಟಿತ್ತು. ಸೊ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆದ್ವಿ. ನನ್ನ ಮಗ ಫಸ್ಟ್ ಆಗಲೇ ನಮ್ಮ ಡ್ಯಾಡಿನ ಅಂಟು ಮಾಡಿಬಿಟ್ಟಿದ್ದ. ನಮ್ಮ ಡ್ಯಾಡಿ ಎತ್ಕೊಂಡು ತಿರುಗ್ತಾಯಿದ್ರು. ಇದು ವ್ಯೂ, ಬೆಳಗಿನ ವ್ಯೂ ನಮ್ಮ ಊರಲ್ಲಿ ಹಿಂಗೆ. ಸೊ ನಮ್ಮ ಡ್ಯಾಡಿ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪ ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ. ಇವಾಗಿರೋದು ಹೆಂಚಿನ ಮನೆ. ಸೊ ಮನೆಯೆಲ್ಲ ರೌಂಡ್ ಹಾಕ್ಸ್ಕೊಂಬರೋಣ ಅಂತ ನನ್ನ ಮಗನ ಕರ್ಕೊಂಡು ಹೋಗಿದ್ರು. ನಮ್ಮ ಡ್ಯಾಡಿ ನೋಡಿ ತಲೆಗೆ ಟವಲೆಲ್ಲ ಪೇಟ ಥರ ಕಟ್ಕೊಂಡು ಫುಲ್ ಹಳ್ಳಿ ವೈಬ್ಸು, ಫುಲ್ ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಅಪ್ಪನೂ ಹಸು ಎಲ್ಲ ನೋಡ್ತಾ ನನ್ನ ಮಗಂಗೆ ತೋರಿಸ್ತಾ, ನಾಯಿ ಕೋಳಿನೆಲ್ಲ. ನಮ್ಮ ಅಪ್ಪ ಅಂತೂ ತುಂಬ ಖುಷಿಯಾಗಿದ್ದರು ನನ್ನ ಮೊಮ್ಮಗ ಊರಿಗೆ ಬಂದಿದ್ದಾನೆ ಅಂತ. ಬಿಕಾಸ್ ನಮ್ಮ ಡ್ಯಾಡಿ ಊರದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ತೋಟದಲ್ಲಿ ಎಲ್ಲ ತೋರಿಸ್ತಾಯಿದ್ರು, ಹಸು ನೋಡು, ನಮಸ್ಕಾರ ಮಾಡ್ಕೋ ಅಂತ ಎಲ್ಲ. ಕರು ಜೊತೆ ಎಲ್ಲ ಆಟಾಡ್ಸಿದ್ರು. ನೀವೇ ನೋಡಿ ಹೇಗೆ ಎಂಜಾಯ್ ಮಾಡ್ತಾಯಿದ್ದಾನೆ ನನ್ನ ಮಗ ಅಂತ. ನನ್ನ ಮಗನಿಗೆ ಅನಿಮಲ್ಸ್ ಅಂದರೆ ತುಂಬಾ ಇಷ್ಟ. ಸೇಮ್ ಅವ್ರ ಅಪ್ಪನ ಥರ, ಚಿನ್ನಿ ಥರ. ಆ್ಯಂಡ್ ವಿ ಆರ್ ಸೋ ಬ್ಲೆಸ್ಡ್. ಮುಟ್ಟು ನೀನು ಮುಟ್ಟು. ಮುತ್ತ ಕೊಡವ ಬೂಗೆ ಬದಿ ಸಗಣಿ ಅಂತ. ಅಲ್ಲವೇ 8
ಇಟ್ಟುದ್ದ ಗರಿ ಅವೆ. ಬಿದ್ದೈತಾ ಹಾಂ ಬಿದ್ದೈತಾ ಗರಿ? ನೋಡಿದೆ. ಬರ ಬರ ಪಾಪು 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 ಬಾ ಬರ ಬರ ಮುಟ್ಟು ಮುಟ್ಟು ಮುಟ್ಟು. ಇಲ್ಲ ಬರ 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 ನಮ್ಮ ಪಾಪು. ಅದಾದಮೇಲೆ ನಮ್ಮ ಚಿಕ್ಕಪ್ಪ ಹಲಸಿನಣ್ಣು ಬಿಡಿಸ್ಕೊಡ್ತಾ ಇದ್ದಾರೆ ನಮ್ಮ ಡ್ಯಾಡಿಗೆ. ನಮಗೆ ಎಲ್ಲರಿಗೂ ಹಲಸಿನಣ್ಣು ಅಂದರೆ ತುಂಬ ಇಷ್ಟ. ವರ್ಷದ ಮೊದಲನೇ ಹಲಸಿನಣ್ಣು ತಿಂತಾಯಿದ್ದೀವಿ, ಜಾಕ್ ಫ್ರೂಟ್. ಓ ಮೈ ಗುಡ್ನೆಸ್, ನನ್ನ ಫೇವ್ರೆಟ್. ನನ್ನ ಮಗ ಕೂಡ ಒಂದು ಚೂರು ತಿಂತಾಯಿದ್ದ. ಫಸ್ಟ್ ಟೈಮ್ ಅವನು ಜಾಕ್ ಫ್ರೂಟ್ನ ಟೇಸ್ಟ್ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಈ ವಾಸ್ ಎಂಜಾಯಿಂಗ್ ಥರೋಲಿ ಆ್ಯಂಡ್ ನನಗೂ ತುಂಬ ಖುಷಿ ಆಯಿತು. ಸೊ ಇದು ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಅವನಿಗೂ ಸ್ನಾನ ಮಾಡಿಸಿ ನಾವು ಫ್ರೆಶ್ ಅಪ್ ಆಗ್ತಾಯಿದ್ವಿ. ಅಷ್ಟೊತ್ತಿಗೆ ನಮ್ಮ ಆಂಟಿ ಬಂದು ನಮ್ಮ ಅಜ್ಜಿಗೆ ಸ್ನಾನ ಮಾಡಿಸಿ ಅವ್ರಿಗೆ ಫ್ರೆಶ್ ಮಾಡಿ ಮಾತ್ರೆ ಎಲ್ಲ ಕೊಟ್ಟು ಮಲಗಿಸ್ಬಿಟ್ಟಿದ್ರು. ಸೊ ಇದು ನಮ್ಮ ಹಳ್ಳಿಯ ಊರಿನ ಮನೆ. ನಮ್ಮ ಅಜ್ಜಿ ನೋಡಿ ಇಲ್ಲಿ ಮಲ್ಕೊಂಡಿದ್ದಾರೆ. ಇಲ್ಲಿ ಬಂದರೆ ನಮ್ಮ ತಾತ, ಸೊ ನಮ್ಮ ಡ್ಯಾಡಿಯವ್ರ ಫಾದರ್, ಮಧ್ಯದಲ್ಲಿ ಇದೆಯಲ್ಲ ಫೋಟೋ ಅವರೇ. ಸೊ ನಮ್ಮ ಆಂಟಿ ಬಂದು ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಬೆಳಗಿನ ತಿಂಡಿ ಬಂದು ಇಡ್ಲಿ ಚಟ್ನಿ, ಸೊ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಇಲ್ಲಿದ್ದಾರಲ್ಲ ಅವರೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ. ಅವರಿಬ್ಬರು ನನ್ನ ತಮ್ಮ ತಂಗಿ ಅವ್ರ ಮಕ್ಕಳು ರಾಣಿ ರಾಹುಲ್. ಅದಾದಮೇಲೆ ನನ್ನ ಮಗ ನೋಡಿ ನಮ್ಮ ಅಜ್ಜಿಗೆ ರಿಮೋಟ್ ತಂದು ಕೊಡ್ತಾ ಇದ್ದಾನೆ ಟಿ ವಿ ಹಾಕು ಅಂತ. ನಾನು ಹೇಳ್ತಾಯಿದ್ದೀನಿ ಅಜ್ಜಿಗೆ ಟಿ ವಿ ಹಾಕಕ್ಕೆ ಬರೋಲ್ಲ ಕಣವ ಅಂತ. ಅವನು ಆಗ್ತಾಯಿಲ್ಲ ಅಂತ ಬರ್ತಾ ಇದ್ದಾನೆ ನನ್ನನ್ನು ಕರ್ಕೊಂಡು. ಅದಾದಮೇಲೆ ಕೂಡ ನಾನು ಹಾಕ್ಕೊಡ್ತೀನಿ ಅಂತೇಳಿ ಇಸ್ಕೊಂಡು ಹಾಕ್ಕೊಡ್ತಾ ಇದ್ದೀನಿ. ಅವನಿಗೆ ಕಾರ್ಟೂನ್ ಹಾಕ್ಕೊಡ್ಬೇಕಂತೆ. ನೋಡ್ದೆ ಮಾತಾಡ್ದ ಪಾಪು ಜೊತೆ ಎಲ್ಲ ಆದಮೇಲೆ ನಾನು ನಮ್ಮಪ್ಪ ಪಾಪುನ ಎತ್ಕೊಂಡು ನಮ್ಮ ತೋಟನ ಹಂಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋದ್ವಿ. ಸೊ ಎಷ್ಟೊಂದು ದಿನ ಆಗೋಗ್ಬಿಟ್ಟಿತ್ತು ಈ ಥರ ವೈಬು, ಈ ಥರ ನೇಚರ್ ಎಲ್ಲ. ಮಧ್ಯ ನಮ್ಮ ಚಿಕ್ಕಪ್ಪ ಸ್ಪ್ರಿಂಕ್ಲರ್ಸ್ ಎಲ್ಲ ಹಾಕ್ಸಿದ್ರು. ಸೊ ಶುಂಠಿಗೆ, ಜೋಳಕ್ಕೆ, ತೆಂಗಿನ ಮರಕ್ಕೆಲ್ಲ ಈಕ್ವಲಾಗಿ ನೀರು ಹೋಗಲಿ ಅಂತ. ಬಿಕಾಸ್ ಈಗ ಸಮ್ಮರ್ ಬೇರೆ ಎಲ್ಲ ಮರ ಗಿಡಗಳಿಗೆಲ್ಲ ನೀರು ಬೇಕು. ಸೊ ನೀರು ಬಿಟ್ಟಿದ್ರು ಮಾರ್ನಿಂಗು. ಸೊ ನಾವು ಕೂಡ ಹಾಗೆ ವಾಕ್ ಮಾಡಿಕೊಂಡು ನನ್ನ ಮಗನ್ನ ನಮ್ಮಪ್ಪ ಎತ್ಕೊಂಡು ಹೋಗ್ತಾಯಿದ್ದಾರೆ ನೋಡಿ. ಇದಾ ಅದಾದಮೇಲೆ ತುಂಬ ಸೆಕೆ ಇದ್ದಿದ್ದರಿಂದ ಎಲ್ಲರೂ ಆಚೆ ಕಡೆ ಜಗಲಿ ಮೇಲೆ ಕೂತ್ಕೊಂಡಿದ್ವಿ. ಸೊ ನಿಂಬೆಹಣ್ಣಿತ್ತು, ನಿಂಬೆಹಣ್ಣು ಗಿಡ ಇತ್ತು. ಸೊ ನಮ್ಮಪ್ಪ ನಿಂಬೆಹಣ್ಣು ಕಿತ್ಕೊಳ್ಳೋಣ ಬಾ ಒಂದು 4-5 ಅಂತೇಳಿ ಹೋಗಿದ್ವಿ. ನಿಂಬೆಹಣ್ಣು ಕಿತ್ಕೊಂಡ್ವಿ ಒಂದು 4-5. ಅಲ್ಲೇ ಪಕ್ಕದಲ್ಲಿ ರಾಮಫಲ ಫ್ರೂಟ್ ಇತ್ತು. ಫಸ್ಟ್ ಟೈಮ್ ನಾನು ಕೇಳಿದ್ದು, ನಮ್ಮ ಡ್ಯಾಡಿ ಕೂಡ ನೋಡಿದ್ದು. ಸೊ ಅದನ್ನು ಕೂಡ ಕಿತ್ಕೊಳ್ಳೋಣ ಅಂತ ಹೋಗಿದ್ವಿ. ಹಾಗೆ ಇಲ್ಲಿ ಅವಕಾಡೋ ಮರ ಕೂಡ ಇತ್ತು ನೋಡಿ, ಚಿಕ್ಕದಾಗಿ ಬೆಳೀತಾ ಇದೆ ಅವಕಾಡೋ. ಆ್ಯಂಡ್ ತುಂಬ ಇನ್ನೂ ಚಿಕ್ಕದು, ಅದು ಹಣ್ಣಾಗೋದಕ್ಕೆ ಇನ್ನೂ ತುಂಬ ಟೈಮ್ ಬೇಕು. ನಮ್ಮ ಡ್ಯಾಡಿ ನೋಡಿ ರಾಮಫಲ ಕೀಳೋದಕ್ಕೆ ಆ ಸಂದಿಯಲ್ಲಿ ಮುಳ್ಳಿನ ಗಿಡದ ಮಧ್ಯೆ ಹೋಗಿದ್ದಾರೆ. ನಮ್ಮ ತಮ್ಮ ಕೂಡ ಆ ಕಡೆ ಇದ್ದ.
ಅದಾದಮೇಲೆ ನಮ್ಮ ಆಂಟಿ ಚಿಕನ್ನು ಬಿರಿಯಾನಿ ಎಲ್ಲ ಮಾಡಿದರು. ಊಟ ಮಾಡಿ ಎಲ್ಲ ಹೊರಟ್ವಿ. ಸೊ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತಲ್ಲ, ರೀಚ್ ಆಗಬೇಕು ಮತ್ತು. ಸೊ ಆಲ್ರೆಡಿ 4:45 4:30 ಹತ್ತತ್ರ ಆಗೋಗ್ಬಿಟ್ಟಿತ್ತು. ಸೊ ನನ್ನ ತಂಗಿ, ನನ್ನ ತಮ್ಮ, ನಮ್ಮ ಆಂಟಿ ಎಲ್ಲ ಇನ್ನೊಂದು ದಿನ ಉಳ್ಕೊಳ್ಳಿ ಅಂತ. ಅವರು ನನ್ನ ತಂಗಿ ಹಸ್ಬೆಂಡು ಪ್ರಸನ್ನ ಅವರು ಅಂತ, ನಮ್ಮ ಅಜ್ಜಿ ಎಲ್ಲರೂ ಇದ್ದರು. ಸೊ ಎಲ್ಲರೂ ಇನ್ನೊಂದು 2 ಡೇಸ್ ಉಳ್ಕೊಳ್ಳಿ ರಜೆ ಹಾಕಿ ಅಂತ. ನಾವು ಇಲ್ಲ ಕೆಲಸಕ್ಕೆ ರಜೆ ಹಾಕೋಕ್ಕಾಗಲ್ಲ ಅಂತ ಹೊರಟ್ವಿ. ನನ್ನ ತಂಗಿ ನೋಡಿ, ನನ್ನ ತಂಗಿನ ಕನ್ವಿನ್ಸ್ ಮಾಡ್ತಾಯಿದ್ದಾಳೆ ಉಳ್ಕೊಳಕ್ಕೆ ಇನ್ನೊಂದೆರಡು ದಿನ ಅಂತ. ನಾವು ಇನ್ನು ಇಲ್ಲಿ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ. ಸೊ ನಮ್ಮ ತಮ್ಮ ಬಸ್ ಸ್ಟಾಪಿಗೆ ಬಿಟ್ಟು ಬರೋದಕ್ಕೆ ಡ್ರಾಪ್ ಮಾಡ್ತಾಯಿದ್ದಾನೆ. ಎಲ್ಲರೂ ಬಾಯ್ ಹೇಳ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ನನ್ನ ತಮ್ಮ, ನನ್ನ ತಂಗಿ, ಅವ್ರ ಹಸ್ಬೆಂಡ್ ಎಲ್ಲರೂ ಸ್ವಲ್ಪ ಬೇಜಾರಿದ್ರು ನಾವು ಹೋಗ್ತಾಯಿದ್ದೀವಿ ಅಂತ. ಬಟ್ ಏನು ಮಾಡೋದು, ಕೆಲಸ ಲೈಫು ನಡಿಬೇಕಲ್ಲ. ಹಳ್ಳಿ ಲೈಫು ಒಂಥರ, ಸಿಟಿ ಲೈಫೇ ಒಂಥರ. ಬಟ್ ವಿ ಎಂಜಾಯ್ಡ್ ಅ ಲಾಟ್. ನನ್ನ ತಂಗಿ ನೋಡಿ, ಇದನ್ನೆಲ್ಲ ಯೂಟ್ಯೂಬ್ಗೆ ಹಾಕ್ಬೇಡ ಕಣೆ ಅಕ್ಕ, ನಾವೆಲ್ಲ ಚೆನ್ನಾಗಿಲ್ಲ ಅಂತ ಇದ್ದಾಳೆ. ನಂದು ಏನಾಗಲ್ಲ, ನ್ಯಾಚುರಲ್ ಅಂತ. ನನ್ನ ಮಗ ನೋಡಿ ಬಾಯ್ ಮಾಡ್ತಾಯಿದ್ದಾನೆ. ಊರು ಸುತ್ತಾಡೋದು ಅಂದರೆ ಬಹಳ ಇಷ್ಟ ಅವನಿಗೆ. ಎಲ್ಲರಿಗೂ ಬಾಯ್ ಮಾಡ್ತಾಯಿದ್ದಾನೆ. ಹಿ ವಾಸ್ ಅ ಫೇವ್ರೆಟ್ ಕಿಡ್. ಅದಾದಮೇಲೆ ನಮ್ಮ ಚಿಕ್ಕಪ್ಪ ನಮ್ಮನ್ನ ಕಾರವ್ರಿಗೂ ಹತ್ಸೋದಕ್ಕೆ ಬಂದಿದ್ದರು, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರೂ. ಎಲ್ಲರಿಗೂ ಬಾಯ್ ಹೇಳಿ ಕೊನೆಗೆ ನಾವು ಹೊರಟ್ವಿ ಬ್ಯಾಂಗ್ಳೂರು ಕಡೆಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ನಮ್ಮ ಊರಿನ ವಿಡಿಯೋ. ಸೊ ಯಾರ್ಯಾರಿಗೆ ಇಷ್ಟ ಆಗಿದೆ ಈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಈ ವಿಡಿಯೋ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್.